ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್. ನಾವಿವತ್ತು ಎಗ್ ಪಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಅತಿ ಸುಲಭವಾಗಿಯೂ ಮತ್ತು ತುಂಬ ರುಚಿಕರವಾದ ಎಗ್ ಪಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಎಗ್ನ ಬೇಯಿಸ್ತಾ ಇಲ್ಲ, ಉರಿತಾ ಇದ್ದೀವಿ. ಹುರಿದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿರೋದು. ಇದನ್ನು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿರೋದು. ಈ ರೆಸಿಪಿಗೆ ನಾವು ಎಗ್ ಫ್ರೈ ಪಪ್ಸ್ ಎಂದು ಹೆಸರಿಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಮೈದಾ, ಸಣ್ಣದಾಗಿ ಕಟ್ ಮಾಡಿದಿರೋ ಬೀನ್ಸ್, 1 ಕಪ್ ಹೂಕೋಸು, ಸ್ವಲ್ಪ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, 2 ಮೊಟ್ಟೆ, ಅಚ್ಚ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾವು ಒಂದು ಬಾಣಲಿ ತಗೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಕಾಯ್ದಾದ್ಮೇಲೆ ಮೊಟ್ಟೆನ ಈ ಥರ ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಆಯಿಲು, ಈರುಳ್ಳಿ ಹಾಕೊಳ್ಳೋಣ. ಫಸ್ಟು ಈರುಳ್ಳಿ ಬೆಂದಾದ್ಮೇಲೆ ಅದಕ್ಕೆ ಕ್ಯಾರೆಟ್, ಹೂಕೋಸ್, ಬೀನ್ಸ್ ಇವನ್ನೆಲ್ಲ ಹಾಕಿ ಒಂದೊಂದು ನಿಮಿಷ ಗ್ಯಾಪ್ ಕೊಟ್ಟು ಬೇಯಿಸ್ಕೊಳ್ಳಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಅಚ್ಚ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಇದರೊಟ್ಟಿಗೆ ನಾವು 1 ಕಪ್ ಮೈದಾನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಇಟ್ಕೊಂಡಾದ್ಮೇಲೆ ಇದನ್ನು 10 ನಿಮಿಷ ನೆನೆಗೆ ಬಿಟ್ಟು ನೆಕ್ಸ್ಟ್ ಲಟ್ಟಿಸ್ಕೊಳ್ಳೋಣ. ನಾನು 5 ಲೇಯರ್ ಆಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ 3 ಮಾಡ್ಕೊಳ್ಳಿ, ಇಲ್ಲ 10 ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ದಪ್ಪ ಬೇಕು, ಲೇಯರ್ ಜಾಸ್ತಿ ಬೇಕು ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲ ಉದ್ದಿಟ್ಕೊಂಡು ಎಣ್ಣೆ ಮತ್ತು ಹಿಟ್ಟು ಇವೆರಡನ್ನೂ ಹಾಕಿ ಒಂದ್ರ ಮೇಲೊಂದು ಹಾಕಿ ಮತ್ತು ಲಾಸ್ಟಲ್ಲಿ ಆ ಥರ ಹಾಕ್ಬಿಟ್ಟು ಇದನ್ನು ಲಟ್ಟಿಸ್ಕೊಳ್ಳಿ ನಿಧಾನವಾಗಿ. ಜಾಸ್ತಿ ಪ್ರೆಸ್ ಮಾಡಬೇಡಿ, ಹಾಗೆ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಲಟ್ಟಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ನೀವು ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಇದನ್ನು ಬೇಗ ಒಂದು 10 ನಿಮಿಷದಲ್ಲಿ ನೀವು ರೆಡಿ ಮಾಡಿಬಿಡ್ಬೋದು. ಎಗ್ ಪಪ್ಸ್ನ ಓವೆನಲ್ಲಿ ಬೇಯಿಸೋದ್ರಿಂದ ಅದು ಹೆಲ್ತ್ಗೂ ಒಳ್ಳೆಯದಲ್ಲ. ಅದಕ್ಕಿಂತ ಇದು ಹೋಲಿಸಿದರೆ ಪರವಾಗಿಲ್ಲ. ಇದನ್ನು ಟ್ರೈ ಮಾಡ್ಬೋದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬೇಕ್ರಿ ಐಟಮು ತಿನ್ನೋದಕ್ಕಿಂತ ಇದು ಬೆಸ್ಟು ಮನೇಲಿ ಮಾಡ್ಕೊಂಡು ತಿನ್ನೋದು, ನಮ್ಮ ಮಕ್ಕಳಿಗೂ ನಮಗೂ. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಟೇಪ್ ಇಲ್ಲ ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಇದ್ರ ಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಮೊಟ್ಟೆ ಇದೆಯಲ್ಲ ಅದನ್ನ ಹಾಕ್ಕೋಬೇಕು. ಅದನ್ನಿಟ್ಬಿಟ್ಟು ಫೋಲ್ಡ್ ಮಾಡ್ಕೋಬೋದು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಈ ಮಸಾಲೆ ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಸಾಕು ಮಸಾಲೆ ಇಷ್ಟೇ ಅಂದರೆ ಬಿಡಿ. ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ಥರ. ಯಾಕಂದರೆ ಆಯಿಲ್ ಒಳಗಡೆ ಹೋಗಬಾರ್ದು ಎಣ್ಣೆಲಿ ಬಿಟ್ಟಾದ್ಮೇಲೆ, ಅದಕ್ಕೋಸ್ಕರ. ನಿಜವಾಗ್ಲೂ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾದರೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಕಮೆಂಟ್ಸ್ ಗುಡ್ ಅಂತ ಪಾಸ್ ಮಾಡಿದ್ದಾರೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಇದೆ ಟೇಸ್ಟು ಅಂತ. ನೋಡಿ, ಆಲ್ರೆಡಿ ನಾನು ಎಣ್ಣೆ ಕಾಯಲಿಟ್ಟಿದ್ದೆ, ಕಾದಿದೆ, ಹಾಕ್ತಾಯಿದ್ದೀನಿ ಬಾಣಲೆಗೆ. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಬೇಯಿಸಿ. ಯಾಕಂದರೆ ನಾವು 5 ಲೇಯರ್ ಹಾಕಿರೋದ್ರಿಂದ ಜೋರಾಗಿ ನಾವು ಏನಾದರೂ ಇಟ್ಟರೆ ಬೇಗ ಮೇಲ್ಗಡೆ ಸೀದ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಆದಷ್ಟು ನಾನು ಇದನ್ನು 1/4 ಗಂಟೆ ಬೇಯಿಸಿದ್ದೀನಿ ಒಂದೊಂದನ್ನು. ನೀವು ಯಾವ ಥರ ಲೇಯರ್ ಹಾಕ್ತೀರ ನೋಡಿಕೊಂಡು ಅದ್ರ ಮೇಲೆ ಬೇಯಿಸ್ಬೋದು. ನೋಡಿ, ಇದು ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು. ಮಾಡೋದಕ್ಕೂ ಏನು ಅಷ್ಟೊಂದು ಕಷ್ಟ ಅನಿಸ್ತಾ ಇಲ್ಲ. ಸೀರಿಯಸ್ಲಿ ಸೂಪರಾಗಿತ್ತು ಟೇಸ್ಟು. ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ನಮಗೆ ಖುಷಿ ಅಲ್ವಾ, ನಾವು ಮನೇಲಿ ಮಾಡಿಕೊಂಡು ನಾವೇ ತಿನ್ನೋದ್ರಿಂದ ಅದ್ರ ಮಜಾನೇ ಬೇರೆ. ಮಕ್ಕಳಿಗೆ ಲಂಚ್ಗೂ ಬ್ರೇಕ್ಫಾಸ್ಟ್ಗೂ ಇದು ಚೆನ್ನಾಗಿರುತ್ತೆ ಟೇಸ್ಟ್. ಅದ್ರ ಜೊತೆ ಈರುಳ್ಳಿ ಮತ್ತು ಸೌತೆಕಾಯಿ ನಿಮಗೆ ಇಷ್ಟವಾಗಿರೋ ಹಸೆ ತರಕಾರಿ ಯಾವುದಾದ್ರೂ ನೆಂಚ್ಕೊತೀನಿ. ನಿಜವಾಗ್ಲೂ ಚೆನ್ನಾಗಿತ್ತು ಟೇಸ್ಟು. ತಿಂತಾ ಇದ್ದರೆ ಎಗ್ ನಾವು ಫ್ರೈ ಮಾಡಿರ್ತೀವಲ್ಲ ಆಯಿಲಲ್ಲಿ, ಅದು ಕ್ರಂಚಿಯಾಗಿರುತ್ತೆ. ಮತ್ತು ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಹಾಕೋಕ್ಕೆ ಹೋಗಬೇಡಿ, ಮಕ್ಕಳಿಗೂ ಒಳ್ಳೆಯದಲ್ಲ, ಅದು ನಮಗೂ ಒಳ್ಳೆಯದಲ್ಲ.
ಇವಾಗಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ, ಅದಕ್ಕೋಸ್ಕರ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಸಾಲೆನ ಕಡಿಮೆ ಮಾಡ್ಕೊಳ್ಳಿ. ಇದರೊಟ್ಟಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಥ್ಯಾಂಕ್ ಯು.